ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಮುಲತಿ ಸೋಪು ತುಂಬ ಜನ ನನಗೆ ಬೇಕು ಅಂತ ಹೇಳ್ತಿದ್ರು. ಒಂದು ಸ್ಮಾಲ್ ಕರೆಕ್ಷನ್ ಏನು ಗೊತ್ತಾ, ನಾನು ಹೇಳಿದ್ದೀನಲ್ಲ ಎಲ್ಲಿ ನೀವು ಕಮೆಂಟ್ ಹಾಕಬೇಕು ಅಂತ, ಯಾಕಂದರೆ ಅಲ್ಲಿಂದ ನಾನು ಕೌಂಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಎಷ್ಟು ನಾನು ಪ್ರಿಪೇರ್ ಮಾಡಬೇಕು ಅಂತ. ಆಮ್, ನೀವು ಕಮ್ಯುನಿಟಿ ಪೋಸ್ಟು ನನಗೆ ವಿದ್ಯಾರಾವ್ ಮ್ಯಾಮ್ ನನ್ನ ಕಮ್ಯುನಿಟಿ ಪೋಸ್ಟ್ ಸಿಗ್ತಿಲ್ಲ ಮ್ಯಾಮ್ ಅಂತ ಹೇಳಿದ್ರು. ಏನು ಮಾಡಿ ಗೊತ್ತಾ, ನಾನು ಕ್ಯಾಮ್ರಾನ ರಿವರ್ಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ. ಸೊ ಒಂದು ನಿಮಿಷ. ಸೊ ನನಗೆ ಅಲ್ಲೋಗಿ ನೀವು ಕಮೆಂಟ್ ಹಾಕಿ, ಫೈನ್ ಆಯಿತಾ. ನನ್ನ ಚಾನಲ್ ಅಲ್ವಾ ಫ್ರೆಂಡ್ಸ್ ಇದು. ಈ ನನ್ನ ಚಾನಲಲ್ಲಿ ನೋಡಿ ಈ ಥರ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಪೋಸ್ಟ್ ಅಂತ ಬರುತ್ತೆ. ಆ ಪೋಸ್ಟಲ್ಲಿ ಹೋಗ್ಬಿಟ್ಟು ನನಗೆ ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದೀನಲ್ಲ, ಇಲ್ಲಿ ಕೊಡಿ ಆಯಿತಾ. ದಯವಿಟ್ಟು ಲೈಕ್ ಕೊಡಿ. ನೀವು ಲೈಕ್ ಕೊಡೋದ್ರಿಂದ ನನಗೇನು ₹1 ಕೊಡೋಲ್ಲ ಯೂಟ್ಯೂಬು, ಅದನ್ನು ಕೌಂಟು ಮಾಡಲ್ಲ ಅಷ್ಟೇ, ಸುಮ್ಮನೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ. ಸೊ ಇಲ್ಲಿ ಸುಮಾರು ಜನ ನನಗೆ ಕಮೆಂಟ್ ಹಾಕಿದ್ದಾರೆ ಆಯಿತಾ. ಇಲ್ಲಿ ಹೋಗಿ ನೀವು ಕೊಡಬೇಕಾಗತ್ತೆ ನನಗೆ. ನಾನು ಇನ್ನೂ ಒಂದಷ್ಟು ಸೌಮ್ಯ ಅವ್ರಿಗೆಲ್ಲ ನಾನು ಉತ್ತರನೇ ಕೊಟ್ಟಿಲ್ಲ ಆಯಿತಾ. ಸೊ ಓಕೆ ಕೊಡ್ತೀನಿ. ಇಲ್ಲಿ ಹೋಗ್ಬೇಕಾದ್ರೆ ನೀವು ಗೊತ್ತಾಯ್ತಲ್ಲ ನಿಮಗೆ. ಓಕೆ ಒಂದು ನಿಮಿಷ. ಓಕೆ ಇಲ್ಲಿ ಹೋಗಬೇಕು, ಪೋಸ್ಟ್ಗೆ ಹೋಗಬೇಕು ಆಯಿತಾ. ಪೋಸ್ಟ್ಗೆ ಹೋದರೆ ನಿಮಗೆ ಗೊತ್ತಾಗುತ್ತೆ. ಸೊ ಪೋಸ್ಟಲ್ಲಿ ಹೋಗಿ ನನಗೆ ಕಮೆಂಟ್ ಮಾಡಿ ಯಾರಿಗೆ ಬೇಕು ಅಂತ ಆಯಿತಾ. ಫಸ್ಟು ಒಂದೊಂದು ಸೋಪ್ ತೊಗೊಳ್ಳಿ. ಯಾರಿಗಾದರೂ ಒಬ್ಬರು ಪುಣೆಯಿಂದ ಕೇಳ್ತಾಯಿದ್ರು, ಮ್ಯಾಮ್ ಅದನ್ನು ನೋಡೋಣ ನಾನು ಯಾವ ರೀತಿ ಅದನ್ನು ಕಳಿಸ್ಬೋದು, ಯಾಕಂದರೆ ಇಲ್ಲಿ ಲೋಕಲ್ ಬ್ಯಾಂಗ್ಳೂರ್ ಅಂದರೆ ನಾನು ಪೋರ್ಟಲ್ಲು ಮಾಡಿಬಿಡ್ತೀನಿ ಆಯಿತಾ. ಸೊ ಪೋರ್ಟಲ್ ಮಾಡಿದ್ರೆ ನೀವೇ ಅದು ಚಾರ್ಜಸ್ ನೀವು ತೊಗೊಳ್ಬೇಕಾದ, ಅದನ್ನು ನಾನು ವಾಟ್ಸಪ್ಪಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ. ಅಮೌಂಟ್ ಏನು ದೊಡ್ಡ ಅಷ್ಟೊಂದೆಲ್ಲ ಇಟ್ಕೊಂಡು ನಾನು ಮಾಡಲ್ಲ. ಬಟ್ ಮುಲತಿ ಸೋಪ್ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ನಾನು ಅದನ್ನೇ ಯೂಸ್ ಮಾಡ್ತಾ ಇರೋದು ದಿನ. ಓಕೆ ಇದನ್ನು ಕ್ಲಿಯರ್ ಮಾಡಿದ್ದೀನಿ. ನಾನಿವತ್ತು ಸಂಜೆ ಒಳಗೆ ವಾಟ್ಸಪ್ದು ಇದು ಕೊಡ್ತೀನಿ. ಒಳ್ಳೆ ಮೆಸೇಜ್, ಕಾಲ್ ಮಾಡಬೇಡಿ ಆಯಿತಾ. ಸುಮಾರು ಜನ ಕಾಲ್ ಮಾಡಿದ್ರೆ ನನಗೆ ಎಲ್ಲರಿಗೂ ಉತ್ತರ ಕೊಡೋಕ್ಕಾಗಲ್ಲ, ಯಾಕಂದರೆ ನಾನು ಸೋಪ್ ರೆಡಿ ಮಾಡೋ ಬ್ಯುಸಿಲಿರ್ತೀನಿ ಆಯಿತಾ. ಅಮೌಂಟೆಲ್ಲ ನಾನು ಅಲ್ಲೇ ಹೇಳ್ತೀನಿ. ನೆಕ್ಸ್ಟು ಇವತ್ತಿನ ವೀಡಿಯೋ ಬರೋದಾದರೆ, ಇದು ಫುಲ್ ಫೇಸ್ ಪಿಂಪಲ್ಸ್ ಇರೋದು ದಯವಿಟ್ಟು ಮಾಡ್ಕೊಳ್ಬೇಡಿ. ಫುಲ್ ಫೇಸ್ ಪಿಂಪಲ್ಸ್ ಇರೋರು ಮತ್ತು ಆಯಿಲಿ ಸ್ಕಿನ್ ಇರೋರು ಇಬ್ಬರು ಬಿಟ್ಟು ಇನ್ನು ಮಿಕ್ಕಿದವರೆಲ್ಲ ಮಾಡ್ಕೊಳ್ಬೋದು ವಿತ್ ಪ್ಯಾಕ್ಸ್ ಟೆಸ್ಟ್ ಅಂತ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಬನ್ನಿ ಅದು ಏನೇನು ರೆಡಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಬಂದ್ಬಿಡಿ. ಯಾಕೆ ಯೂಸ್ ಮಾಡಬಾರ್ದು ಪಿಂಪಲ್ಸ್ ಮತ್ತು ಆಯಿಲಿ ಸ್ಕಿನ್ ಅಂದರೆ, ನಾನು ಮೊಸರು ಯೂಸ್ ಮಾಡ್ತಾ ಇದ್ದೀನಿ ಫೇಸ್ಗೆ ಇವತ್ತು. ಅಂದರೆ ಪ್ಯಾಕ್ಗಲ್ಲ, ಆಸ್ ಎ ಫೇಸ್ ಮಸಾಜಿಂಗಲ್ಲೇ ಮೊಸರಿಗೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿದ್ದೀನಿ. ಅದು ಪಿಗ್ಮೆಂಟೇಷನ್ ತೆಗೆಯೋದ್ರಲ್ಲಿ ರಾಮಬಾಣ ಆಯಿತಾ. ಬನ್ನಿ ಅದು ಏನೇನು ರೆಡಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಡು ಫ್ರೆಂಡ್ಸ್. ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದಿನದ್ದು ಸಿಹಿ ಮೊಸರು ಹಾಕ್ತೀನಿ ಆಯಿತಾ. ಅದು ಫ್ರಿಜ್ಜಲ್ಲಿಟ್ಟಿರೋ ಮೊಸರು, ಸಿಹಿ ಮೊಸರು ಹಾಕ್ಕೊಳ್ತೀನಿ 1 ಚಮಚ. ಇದು ತುಂಬ ಪಿಂಪಲ್ಸ್ ಇದೆ, ಆಯಿಲಿ ಸ್ಕಿನ್ ಇದೆ ಅನ್ನೋರು ಈ ರೆಮಿಡಿ ಮಾಡಬೇಡಿ ಫ್ರೆಂಡ್ಸ್, ಓಕೆನಾ. ಡ್ರೈ ಸ್ಕಿನ್ನು, ಪಿಗ್ಮೆಂಟೇಷನ್ ಇರೋರು, ಅಥವಾ ನಾರ್ಮಲಾಗಿ ನಮ್ಮ ಪಿಗ್ಮೆಂಟೇಷನ್ ಇಲ್ಲ, ನಾರ್ಮಲ್ ಸ್ಕಿನ್ ವೈಟ್ನಿಂಗ್ ಬೇಕು ಅನ್ನೋರು, ಇದು ಶುದ್ಧೀಕರಣ ಮಾಡ್ಕೊಂಡಿರೋ ಆಲಮ್ ಸ್ಫಟಿಕದ ಪುಡಿ. ಸೊ ಇದು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ. ಇದು ಒಂದಿನದ ಮೊಸರು ಆಗಿರಲಿ. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮನೇಲಿ ಎಪ್ಪಾಕಿರೋ ಮೊಸರು ಅಂದರೆ ತುಂಬ ಒಳ್ಳೆಯದು. ಅಂಗಡಿಲಾದರೆ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಅಲ್ವಾ. ಮತ್ತು ಸೋಪ್ದು ನಾನು ಫೋನ್ ನಂಬರ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ. ಇವತ್ತು ಮಧ್ಯಾಹ್ನದೊಳಗೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ. ಸೊ ಇದು ರೆಡಿ ಇದೆ ಆಯಿತಾ. ಇದೊಂದು ಪಕ್ಕಕ್ಕೆ ಇಡ್ತೀನಿ, ಒಂದು 5 ನಿಮಿಷ ರೆಸ್ಟ್ ಮಾಡಿ. ಆರೆಂಜ್ ಪೀಲ್ ಪೌಡ್ರ್ ತೊಗೊಂಡಿದ್ದೀನಿ. ಆರೆಂಜ್ ಸಿಪ್ಪೆನ ಒಣಗಿಸಿ ಪುಡಿ ಮಾಡಿಕೊಡಿ, ಅಥವಾ ರೆಡಿಮೇಡ್ ನಮ್ಮ ಆಯುರ್ವೇದ ಬ್ರ್ಯಾಂಡ್ ಅವ್ರದ್ದು ಆರೆಂಜ್ ಪೀಲ್ ಪೌಡ್ರ್ ಸಿಗುತ್ತೆ. ಇದು ಬಿಡಿ ಅರಿಶಿನ, ಇದು ಆರೆಂಜ್ ಪೀಲ್ ಪೌಡರ್, ಎಲ್ಲ ಆಯುರ್ವೇದ ಬ್ರ್ಯಾಂಡ್ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಇದು ಬಿಳಿ ಅರಿಶಿನ. ಎಷ್ಟು ಆರೆಂಜ್ ಪೀಲ್ ತೊಗೊಂಡಿದ್ದೀನೋ ಅದಕ್ಕಿಂತ ಕಮ್ಮಿ. ಇದು ತಂಗಡಿ ಹೂವು, ಕೇಳಿದ್ದೀರಾ? ತಂಗಡಿ ಹೂವು, ಸಣ್ಣ ಫ್ಲವರ್ಸ್ ಅಂತಾರೆ ಇಂಗ್ಲೀಷಲ್ಲಿ. ತಂಗಡಿ ಹೂವಿನ ಪುಡಿ. ಮುಖ ಬೆಳ್ಳಕ್ಕಾಗಕ್ಕೆ ಈ ತಂಗಡಿ ಹೂವೇ ಮೇನ್ ರೀಸನ್. ಅದು ಎಷ್ಟು ಹಾಕ್ತಿರೋ ಅಷ್ಟೇ ಮುಖ ಬೆಳ್ಳಕ್ಕಾಗುತ್ತೆ. ಇಲ್ಲಿ ಪನ್ನೀರ್ ಹೂವಿನ ಪುಡಿ, ಪನ್ನೀರ್ ಹೂವು ಬರುತ್ತಲ್ಲ, ಒಣಗಿಸಿ ಪುಡಿ ಮಾಡ್ಕೊಂಡಿರೋದು, ಅಥವಾ ರೆಡಿಮೇಡ್ ಅವೈಲಬಲ್ ಇದೆ ಆಯಿತಾ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮತ್ತೆ ರಿಪೀಟ್ ಮಾಡ್ತೀನಿ. ಆರೆಂಜ್ ಪೀಲ್ ಪೌಡರ್, ತಂಗಡಿ ಹೂವಿನ ಪುಡಿ, ಬಿಳಿ ಅರಿಶಿನ, ಮತ್ತು ಪನ್ನೀರ್ ಹೂವಿನ ಪುಡಿ, ಬಿಳಿ ಅರಿಶಿನ, ಮತ್ತು ಆರೆಂಜ್ ಪೀಲ್ ಪೌಡರ್, ಮತ್ತು ನಮ್ಮ ಸಣ್ಣ ಫ್ಲವರ್ಸ್ ಆಯಿತಾ.
ಇದನ್ನು ನಾನು ಪ್ಲೇನ್ ವಾಟ್ರಲ್ಲಿ ಕಲಿಸ್ಕೊಳ್ತೀನಿ. ಈಗ ಇದಕ್ಕೆ ಅಕ್ವಾಗಾರ್ಡ್ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಫುಲ್ ಫೇಸ್ ಪಿಂಪಲ್ಸ್ ಇರೋರು ಈ ರೆಮಿಡಿ ಮಾಡಬೇಡಿ ಫ್ರೆಂಡ್ಸ್. ನಾನು ವಿಡಿಯೋದಲ್ಲೇ ಹೇಳ್ಬಿಡ್ತೀನಿ. ಯಾಕಂದರೆ ನೀವು ಕಮೆಂಟ್ ಹಾಕೋದು ಆಮೇಲೆ ಪಾಪ ಯಾಕೆ ಅಂತ. ನಿಮ್ಗೆ ಫುಲ್ ಫೇಸ್ ಪಿಗ್ಮೆಂಟೇಷನ್ ಇದ್ದರೆ ಮಾಡಬೇಡಿ. ಪಿಂಪಲ್ಸ್ ಇದ್ದರೆ ಮಾಡಬೇಡಿ. ಪಿಗ್ಮೆಂಟೇಷನ್ ಇರೋರಿಗೆ ಈ ರೆಮಿಡಿ ಇರೋದು. ಡ್ರೈ ಸ್ಕಿನ್ ನಾರ್ಮಲ್ ಅವ್ರು ಮಾಡ್ಕೊಳ್ಬೋದು. ಓಕೆ, ರೆಡಿ ಇದೆ. ಇದು ರೆಡಿ ಇದೆ. ಇದೇನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಸೊ ನೋಡಿ, ಫಸ್ಟು ಮೊಸರು, ಒಂದಿನದ ಮೊಸರು ನೋಡ್ಕೊಂಬಂದ್ರಿ ಅಲ್ಲ. ಒಂದಿನದ ಮೊಸರು ಅಥವಾ 2 ದಿನದ ಮೊಸರು ವಾಸನೆ ಬಂದಿರಬಾರ್ದು ಫ್ರೆಂಡ್ಸ್, ಅದು ಹುಳಿ ವಾಸನೆ. ಸೊ ಅದಕ್ಕೆ ಆಲಮು ಚೆನ್ನಾಗಿ ಕರಗಿರಬೇಕು, ಆಯಿತಾ? ಚೆನ್ನಾಗಿ ಕರಗಿರ್ಬೇಕು. ಇದೊಂದೇ ರಾಮಬಾಣ ಆಗುತ್ತೆ ನಿಮಗೆ. ಮುಖ ಬೆಳ್ಳಕ್ಕಾಗತ್ತಿರ್ಬೋದು. ಬಂಗು ನೋಡಿ, ಮುಲತಿ ಸೋಪ್ ಯೂಸ್ ಮಾಡ್ತಾ ಬನ್ನಿ. ಆಮೇಲೆ ಆಲಮ್ ಸೋಪ್ ಕೇಳ್ತಿದ್ದೀರಾ, ಫಸ್ಟು ನಾನು ಮುಲತಿದು ರಿಕ್ವೈರ್ಮೆಂಟ್ ನಿಮಗೆ ಕಳಿಸ್ಬಿಡ್ತೀನಿ, ಆಯಿತಾ? ಆಲಮ್ದು ವೀಡಿಯೋ ಬಂದ ಮೇಲೆ ನಾನು ಬುಕ್ಕಿಂಗ್ ತೊಗೊಳ್ತೀನಿ. ಆಲಮ್ ವೀಡಿಯೋ ಮುಗಿಸಿ ನಾಳೆ ಹಾಕ್ತೀನಿ. ಅದು ವೀಡಿಯೋ ರೆಡಿ ಇದೆ, ಯಾಕಂದರೆ ನಾನು ಯೂಸ್ ಮಾಡ್ತಿದ್ದೀನಿ ಸೋಪ್ನ. ಬಟ್ ಎಡಿಟಿಂಗ್ ವರ್ಕ್ ಇದೆ ಸ್ವಲ್ಪ. ನೋಡಿ, ಈಗ ಫಸ್ಟು ಮುಖನ ಹಸಿ ಹಾಲಲ್ಲಿ ಕ್ಲೀನ್ ಮಾಡ್ಕೊಳ್ಳಿ, ಆಯಿತಾ? ಇಲ್ಲ ನಮ್ಮ ಮುಲತಿ ಸೋಪು ಅದರಿಂದ ಕ್ಲೀನ್ ಮಾಡಿಕೊಂಡು ನಡೆಯುತ್ತೆ. ನೆನೆ ತೋರಿಸಿದ್ದೀನಿ ನಿಮಗೆ ಅಲ್ವಾ, ಅದು ಒಂಚೂರು ಕರಗಲ್ಲ ಅಂತ. ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಇವಾಗ ಯಾರ್ಯಾರು ಸೋಪ್ ಬೇಕು ಅಂತ ಕಮೆಂಟ್ ಮಾಡಿದ್ದೀರಲ್ಲ, ನೀವೇ ಒಂದು ನಂಬರ್ ಹಾಕ್ಬಿಡಿ, ಎಷ್ಟಿರ್ಬೋದು ಸೋಪು ಅಂತ ನೋಡೋಣ. ಅದು ನಂದು ವರ್ಕೌಟ್ ಆದರೆ ನಾನು ಅಷ್ಟೇ ಅಮೌಂಟ್ ಇಟ್ಕೊಳ್ತೀನಿ. ನಿಮಗೆ ಗೊತ್ತು, ಮುಲತಿ ಪೌಡರ್ ಗೊತ್ತು, ಆಯಿತಾ? ಮತ್ತು ನಾನು ಅದಕ್ಕೆ ಕಾಟನ್ ಬಾಕ್ಸು ಕವರ್ಸ್ ರೆಡಿ ಮಾಡಬೇಕು. ಪ್ಲಸ್ ನಾನು ಅದಕ್ಕೆ ಇದು ತಗೊಳ್ಬೇಕು, ಸೋಪ್ ಬೇಸು ಅಲ್ವಾ? ಸೊ ನನಗೆ ನೀವೇ ಹಾಕ್ಬಿಡಿ. ಇಷ್ಟು ಜನ ಕಮೆಂಟ್ ಹಾಕಿದ್ದೀರಲ್ಲ, ಎಷ್ಟಿರ್ಬೋದು ಅಂತ ಒಂದು ಅಂದಾಜು ಹಾಕಿ ಒಂದೊಂದು ಸೋಪ್ಗೆ. ಅದ್ರ ಮೇಲೆ ನನಗೆ ಯಾವ ₹1 ಬೇಡ, ಅಷ್ಟು ನಾನು ವರ್ಕೌಟ್ ಮಾಡಿ ನಾನು ಚಾರ್ಜ್ ಫಿಕ್ಸ್ ಮಾಡ್ತೀನಿ. ಓಕೆ, ನೋಡಿ ಇದು ಹೆಂಗೆ ಮಸಾಜ್ ಮಾಡಬೇಕು ಅಂದರೆ, ಇವಾಗ ನನ್ನ ಸ್ಕಿನ್ ಸ್ಟಾರ್ಟಿಂಗಲ್ಲಿ ಒಂಚೂರು ರಿವರ್ಸ್ ಮಾಡ್ಕೊಳ್ಳಿ ವೀಡಿಯೋ, ಆವಾಗ ನನ್ನ ಸ್ಕಿನ್ ನೋಡ್ಕೊಳ್ಳಿ. ಇವಾಗ ನನ್ನ ಸ್ಕಿನ್ ನೋಡಿ, ಆಯಿತಾ? ನಿಮ್ಗೆ ಎಲ್ಲೂ ತರ್ತರಿಯಾಗಿ ಆಲಮ್ ಸಿಗಬಾರ್ದು. ನನ್ನ ಹತ್ರ ಇದ್ರದ್ದು ಮೆಷಿನ್ ಇದೆ, ಬಟ್ ಎಲ್ಲರ ಹತ್ರ ಇರಲ್ಲ ಮೆಷಿನು ಅನ್ನೋದಕ್ಕೆ ನಾನು ಕೈಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಪಿಂಪಲ್ಸ್ ಇರೋರು, ಆಯಿಲಿ ಸ್ಕಿನ್ ಇರೋರು ದಯವಿಟ್ಟು ಈ ಪ್ರೊಸೀಜರ್ ಮಾಡಬೇಡಿ. ಕಂಪ್ಲೀಟ್ ಮೊಸರು ಒಳಗೆ ಹೋಗಬೇಕು, ಅದು ನಿಮ್ಗೆ ಗೊತ್ತಾಗುತ್ತೆ. ಮೊಸರು ಕಂಪ್ಲೀಟಾಗಿ ಒಳಗೋಗೋದು ನಿಮಗೆ ಗೊತ್ತಾಗುತ್ತೆ. ನೀವೇನು ಮಸಾಜ್ ಮಾಡೋದು ಬೇಡ, ಸುಮ್ಮನೆ ಅದನ್ನು ನೋಡಿ ಈ ಥರ ಮಾಡಿ, ಒಳಗಡೆ ಪೆನಿಟ್ರೇಟ್ ಆಗಿ ಮಾಡಿಬಿಟ್ಟು ಇದನ್ನು ಇಡಂಗಿಲ್ಲ ಮುಖದ ಮೇಲೆ. ನೋಡಿ, ಒಂಚೂರು ಮೊಸರಿಲ್ಲ ಅಲ್ವಾ? ಕಂಪ್ಲೀಟ್ ತಕ್ಕೊತಾ ಇದ್ದೀನಿ. ಅದಕ್ಕೆ ಮನೇಲಿ ಎಪ್ಪಾಕಿರೋ ಮೊಸರು ತೊಗೊಳ್ಳಿ. ನಿಮ್ಮ ಜೊತೆ ಶೇರ್ ಮಾಡಿದೆ, ಆದರೆ ಆ ಪಾತ್ರೆಯಲ್ಲಿ ದಿನ ಅರ್ಧ ಕಪ್ಪಷ್ಟು ಮೊಸರನ್ನ ನಾನು ಎಪ್ಪಾಕ್ತೀನಿ. ಮುಖ ನೋಡಿ, ಆಲಮು ಶುದ್ಧೀಕರಣ ಮಾಡಿರೋ ಆಲಮು, ಡೈರೆಕ್ಟ್ ಆಗಿರೋ ಆಲಮಲ್ಲ. ಓಕೆ, ಈಗ ನಾನು ಯೂಸ್ ಮಾಡಿರೋದು ಸೀನಾ ಪೌಡರ್ ಅಂತಾರೆ ಇದನ್ನು ಇಂಗ್ಲೀಷಲ್ಲಿ. ಇದು ನಮ್ಮ ಆವಾರ ಹೂ ಅಂತಾರೆ. ಇದು ಹಳ್ಳಿಗಳಗಡೆ ಫ್ರೀಯಾಗಿ ಎಲ್ಲ ಕಡೆ ಅವೈಲಬಲ್ ಇರುತ್ತೆ. ಪನ್ನೀರ್ ರೋಸಿನ ಪುಡಿ ಮತ್ತು ಆರೆಂಜ್ ಪೀಲ್ ಪೌಡರ್ ಸ್ಕಿನ್ ವೈಟ್ನಿಂಗ್ಗೆ, ಇದೆಲ್ಲ ಆ್ಯಂಟಿ ಆಕ್ಸಿಡೆಂಟ್. ನಾನು ಬಳಸಿರೋದು ಪ್ರತಿಯೊಂದು ಆ್ಯಂಟಿ ಆಕ್ಸಿಡೆಂಟ್. ಓಕೆ, ಮತ್ತು ಬಿಳಿ ಅರಿಶಿನ ಆ್ಯಂಟಿ ಆಕ್ಸಿಡೆಂಟ್.
ನೀಟಾಗಿ ಅಪ್ಲೈ ಮಾಡಿ. ಅಕಸ್ಮಾತ್ ಈ ಪ್ಯಾಕನ್ನು ನೀವು ಜಾಸ್ತಿ ಮಾಡಿದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಸಂಜೆಗೂ ಇನ್ನೊಂದು ಸಲ ಅಪ್ಲೈ ಮಾಡಿ. ತಣ್ಣಕ್ಕಿರಬೇಕು ಆಯಿತಾ. ನಿಮ್ಮ ಹತ್ರ ಏನಾದ್ರು ಟ್ಯಾಬ್ಲೆಟ್ ಮಾಸ್ಕ್ ಇತ್ತು ಅಂದರೆ ಅದನ್ನು ಸ್ವಲ್ಪ ಬೀಟ್ರೂಟ್ ರಸದಲ್ಲಿ ಅದ್ಬಿಟ್ಟು, ಅದರ ಖಾಲಿ ಆಗೋಗಿದೆ, ಅದನ್ನು ಅದ್ಬಿಟ್ಟು ಮಾಸ್ಕ್ ಹಾಕ್ಕೊಂಬಿಟ್ಟು ರಿಲ್ಯಾಕ್ಸ್ ಮಾಡ್ಕೊಳ್ಳಿ 10 ನಿಮಿಷ. ಫೈನ್. ಸೊ ಇದೊಂದು 8 ನಿಮಿಷ ಆಗಲಿ, ಆಮೇಲೆ ಸಿಗ್ತೀನಿ. ಇನ್ನೇನು ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀ. 8 ಮಿನಿಟ್ಸ್ ಆಗಿದೆ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಮೊಸರು ಹಾಕಿದ್ವಲ್ಲ, ಸೊ ಮತ್ತೆ ಹೇಳ್ತಿದ್ದೀನಿ, ಆಯಿಲಿ ಸ್ಕಿನ್ ಇರೋರು, ಪಿಂಪಲ್ಸ್ ಫುಲ್ ಇರೋರು ದಯವಿಟ್ಟು ಈ ಪ್ರೊಸೀಜರ್ ಮಾಡಬೇಡಿ ಆಯಿತಾ. ಮತ್ತು ನೆನೆ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಬೇಕು ಅಂತ ಹಾಕಿದ್ರು, ಸದ್ಯಕ್ಕೆ ನಾನು ಅದಕ್ಕೆ ಕೈ ಹಾಕಿಲ್ಲ. ಫಸ್ಟ್ ಈ ಮುಲತಿ ಸೋಪ್ದು ಕ್ಲಿಯರ್ ಮಾಡಿಬಿಡ್ತೀನಿ. ಓಕೆ, ನಾನು ಚಾಲೆಂಜ್ ಮಾಡಿ ಗ್ಯಾರಂಟಿಯಾಗಿ ಹೇಳ್ತೀನಿ, ನಿಮಗೆಲ್ಲ ಮುಲತಿ ಆಗಿಬರುತ್ತೆ ಅಲ್ವಾ. ಮುಲತಿ ಪೌಡ್ರ್ ಆಗಿ ಬರ್ತಾಯಿದ್ರೆ ನೀವು ತೊಗೊಳ್ಬೇಡಿ, ಅದನ್ನು ನಾನು ಹೇಳ್ತೀನಿ. ಬರೀ ಬಿಸ್ನೆಸ್ ಮೈಂಡಲ್ಲಿ ಮಾತ್ರ ನಾನು ಯೋಚನೆ ಮಾಡ್ತಿಲ್ಲ. ಇದು ನಿಮ್ಗೆ ಯೂಸ್ ಆಗಬೇಕು, ಬರಬೇಕು. ನಿಮ್ಮ ಮುಲತಿ ಪೌಡ್ರಿಗೆ ಯಾರ್ಯಾರಿಗೆ ಆಗಲ್ವೋ ಅವ್ರು ತೊಗೊಳ್ಬೇಡಿ. ಅವ್ರಿಗೆ ನೆಕ್ಸ್ಟು ಮೀನ್ ವೈಲ್ ನೀವೇನು ಮಾಡಿ ಗೊತ್ತಾ, ಆಲಮ್ ಸೋಪ್, ಆಲಮ್ ಪೌಡ್ರನ್ನ ಟೆಸ್ಟ್ ಮಾಡ್ಕೊಳ್ಳಿ. ಅದು ನಿಮ್ಗೆ ಸೂಟ್ ಆಯಿತು ಅಂದರೆ ಆಲಮ್ ಸೋಪು ನಾನು ನೆಕ್ಸ್ಟ್ ಮಾಡ್ತೀನಿ ಆಯಿತಾ. ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ನು. ಅದೇ ಇವಾಗ ಪಿಂಪಲ್ಸು, ಆಯಿಲಿ ಸ್ಕಿನ್ ಇರೋರು ನಾನು ಹಾಕಿ ಅಂತ ಹೇಳಿದ್ರೆ ಅದು ಡಬಲ್ ಆಗುತ್ತೆ. ಮೊಸರು ಹಾಕೋದು ಟ್ರಿಗರ್ ಮಾಡ್ದಂಗೆ ನಾವು ಆಯಿತಾ. ನಾನು ಗ್ಯಾರಂಟಿಯಾಗಿ ಹೇಳ್ತೀನಿ, ನೀವೇನಾದ್ರು ಮುಲತಿ ಸೋಪ್ ತೊಗೊಂಡ್ರಿ 2-3 ದಿನದಲ್ಲೇ ನೀವು ನಿಜವಾಗ್ಲೂ ಹೇಳ್ತೀರ ನನ್ನ ಸ್ಕಿನ್ ಎಷ್ಟು ಬೆಸ್ಟ್ ಆ್ಯಂಡ್ ಬೆಟರ್ ಆಗಿದೆ. ಇವಾಗ ತುಂಬ ಡ್ರೈ ಇದೆ ಅಲ್ವಾ, ತುಂಬ ಥಂಡಿಗಾಲದಲ್ಲಿ ನಮ್ಮ ಕೈಕಾಲೆಲ್ಲ ಉರಿಯುತ್ತೆ ನೋಡಿ. ನಂದು ಡ್ರೈ ಸ್ಕಿನ್ನು, ನಿಮಗೆಲ್ಲ ಗೊತ್ತಿದೆ. ನನ್ನ ಕೈಗೆ ಯಾವುದೇ ರೀತಿಯಾದ ಮಾಯಿಶ್ಚರೈಸರ್ ನಾನು ಯೂಸ್ ಮಾಡ್ತಿಲ್ಲ, ಯಾಕಂದರೆ ಮುಲತಿ ಸೋಪ್ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಏನೇನು ಹಾಕಿದೆ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ. ಸೊ ಮುಲತಿ ನಿಮಗೆ ಪೌಡ್ರ್ ಮತ್ತೆ ಹೇಳ್ತಿದ್ದೀನಿ, ಮುಲತಿ ಪೌಡ್ರ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಬಿಫೋರ್ ಯು ಆರ್ಡರ್ ಆಯಿತಾ. ಆಮೇಲೆ ನೀವೇ ಒಂದು ಅಂದಾಜು ಹಾಕಿ, ಇಷ್ಟಿರ್ಬೋದು ಅಂತ. ನಾನು ಕ್ಯಾಲ್ಕುಲೇಟು ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಅಂದರೆ, ಲಿಕ್ವರಸ್ ಪೌಡ್ರದು ಪ್ಲಸ್ ಕಾಟನ್ ಬಾಕ್ಸು, ನಾನು ಇದು ಮಾಡ್ತಿದ್ದೀನಲ್ಲ ಸೋಪ್ ಬೇಸು, ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ಒಂದು ಅಮೌಂಟ್ ಫಿಕ್ಸ್ ಮಾಡ್ಕೊಳ್ತೀನಿ. ಹಂಗಂತ ನಾನೇನು ಸಾವಿರಾರು ರೂಪಾಯಿ ಅಥವಾ ನೂರಾರು ರೂಪಾಯಿ ನಾನು ಫಿಕ್ಸ್ ಮಾಡಲ್ಲ ಆಯಿತಾ. ಮತ್ತು ಒಬ್ಬರು ಮ್ಯಾಮ್ ನನಗೆ ಪೂನೆಯಿಂದ ಮೆಸೇಜ್ ಮಾಡಿದರು, ಪೂನೆಗೆ ಕಳ್ಸೋಕ್ಕಾಗತ್ತಾ ಅಂತ. ಮ್ಯಾಮ್ ನೋಡಿ, ಒಂದು ಸೋಪ್ ನಾನು ಪೋಸ್ಟಲಲ್ಲಿ ನಿಮ್ಗೆ ಕಳಿಸ್ತೀನಿ ಪೂನೆಯಲ್ಲಿ. ಇಲ್ಲಿ ಲೋಕಲ್ ಇರೋರೆಲ್ಲ ಪೋರ್ಟಲಲ್ಲಿ ತೊಗೊಳ್ಳಿ ಆಯಿತಾ. ಅದನ್ನು ನಾನು ವಾಟ್ಸಪ್ಪಲ್ಲಿ ಹೇಳ್ತೀನಿ. ಬಟ್ ಪೂನೆಗೆ ಏನಾಗುತ್ತೆ ಗೊತ್ತಾ, ಒಂದು ಸೋಪ್ ಅಂದರೆ ನನಗೂ ವರ್ಕೌಟ್ ಆಗೋಲ್ಲ, ನಿಮಗೂ ವರ್ಕೌಟ್ ಆಗೋಲ್ಲ. ನಿಮಗೆ ಮುಲತಿ ಪೌಡರ್, ಆ ಮ್ಯಾಮ್ ಹೆಸರು ಏನೋ ಇದೆ ಇಲ್ಲಿ, ಒಬ್ಬರು ಮ್ಯಾಮು ಪೂನೆಯಿಂದ ನನಗೆ ಕಮೆಂಟ್ ಹಾಕಿದ್ದಾರೆ, ಏನು ಕಾಸ್ಟು ಬೇಕು ನನಗೆ ಅಂತೆಲ್ಲ ಹಾಕಿದ್ದಾರೆ. ಸ್ಕಿನ್ ವೈಟ್ನಿಂಗ್ ಸೋಪ್ ಮ್ಯಾಮ್ ಅಂತ ಹಾಕಿದ್ದಾರೆ ಒಬ್ಬರು, ಉಮಾ ಸಕ್ರಾಲಿ ಅಂತ. ಮ್ಯಾಮ್ ಸ್ಕಿನ್ ವೈಟ್ನಿಂಗ್ ಸೋಪ್ ಅಲ್ವಾ. ಅದು ಈಗ ಸದ್ಯಕ್ಕೆ ನಾನು ಮಾಡ್ತಾಯಿಲ್ಲ ಮ್ಯಾಮ್, ಮಾಡ್ತೀನಿ ಸದ್ಯಕ್ಕೆ. ಈಗ ಮುಲತಿದು ಆರ್ಡ್ರದ್ದು ಮುಗಿಸ್ಬಿಡ್ತೀನಿ ಆಯಿತಾ. ಸೊ ಅವ್ರು ಯಾರು, ಅವ್ರ ಹೆಸರು ನನಗೆ ಗೊತ್ತಾಗ್ತಿಲ್ಲ. ನೇತ್ರಾವತಿ ಹುಗೂರ್, ಹೌದೌದು, ನೇತ್ರಾವತಿ ಹುಗೂರ್ ಮ್ಯಾಮು. ನಾವು ಪೂನಾದಲ್ಲಿ ಇದ್ದೀವಿ ಮ್ಯಾಮ್, ಬರುತ್ತಾ ಅಂತ ಹಾಕಿದ್ದಾರೆ. ಮ್ಯಾಮ್ ಇದು ಪೂನಾಲಿ ಅಂದರೆ ನೀವೊಂದು ಕೆಲಸ ಮಾಡಿ, ಫಸ್ಟ್ ನೀವು, ನಾನು ಹೇಳ್ತಿರೋದು ನೇತ್ರಾವತಿ ಹುಗರ್ ಮ್ಯಾಮ್ಗೆ, ನೀವೇನಾದ್ರು ಈ ವಿಡಿಯೋ ನೋಡ್ತೀರಿ ದಯವಿಟ್ಟು ರೆಸ್ಪಾಂಡ್ ಮಾಡಿ ನನಗೆ ಆಯಿತಾ. ಕಮ್ಯುನಿಟಿ ಪೋಸ್ಟಲ್ಲಿ ನಾನು ತೋರಿಸಿದ್ದೀನಲ್ಲ ಅಲ್ಲಿ ರೆಸ್ಪಾಂಡ್ ಮಾಡಿ. ನೀವು ಒಂದು ಕೆಲಸ ಮಾಡಿ, ಇವಾಗ ನೀವು ಫಸ್ಟು ಮುಲತಿ ಪೌಡ್ರ್ ನಿಮ್ಗೆ ಆಗುತ್ತಾ ಪ್ಯಾಚ್ ಟೆಸ್ಟ್ ಅಂದರೆ, ಇವಾಗ ಸ್ವಲ್ಪ ಮುಲತಿ ಪೌಡ್ರ್ ತೊಗೊಳ್ಳಿ, ನಮ್ಮ ಆಯುರ್ವೇದ ಬ್ರ್ಯಾಂಡೇ ಆಗಿರ್ಬೇಕು ಮ್ಯಾಮ್, ಯಾಕಂದರೆ ನನ್ನ ಪ್ರಾಡಕ್ಟ್ಸ್ ಎಲ್ಲ ನಾನು ಅದರಲ್ಲೇ ಮಾಡ್ತಿರೋದು. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು, ನಾನು ನೇತ್ರಾವತಿ ಹುಗರ್ ಮ್ಯಾಮ್ಗೆ ಹೇಳ್ತಿರೋದು, ಮುಲ್ತಾನಿ ಮಿಟ್ಟಿ ಅಲ್ಲ, ಮುಲತಿ ಪೌಡರ್ ಆಯಿತಾ. ಅದು ನಿಮ್ಮ ಹತ್ರ ಇಲ್ಲ ಅಂದರೂ ಅದಕ್ಕೂ ನಾನು ಕಮೆಂಟ್ ಹಾಕಿ, ನಾನು ತೊಗೊಂಡಿಲ್ಲ ಅದನ್ನು ಅಂತ ಆಯಿತಾ. ಹಾಕಿ, ಅದು ನಾನು ಬೆಸ್ಟ್ ಸಜೆಷನ್ ಕೊಡ್ತೀನಿ ನಿಮಗೆ, ಯಾಕಂದರೆ ನಾವು ಸೋಪ್ ತೊಗೊಳಕ್ಕೆ ಮುಂಚೆ ನಿಮ್ಗೆ ಅದು ಪ್ಯಾಚ್ ಟೆಸ್ಟಲ್ಲಿ ಆಗಿರಬೇಕು. ನಂಬರ್ 1 ಫಸ್ಟ್ ನೀವೇನು ಮಾಡಿ, ಅಕಸ್ಮಾತ್ ನಿಮ್ಮ ಹತ್ರ ಇತ್ತು ಆಯುರ್ವೇದ ಬ್ರ್ಯಾಂಡ್ ಅಂದರೆ ನೀರಲ್ಲಿ ಕಲಿಸ್ಬಿಟ್ಟು ರಾತ್ರಿ ಹೊತ್ತು ಮಲ್ಗೋಕ್ಕೆ ಮುಂಚೆ ಇಲ್ಲಿ ಅಪ್ಲೈ ಮಾಡಿ. ಇಲ್ಲಿ ಅರ್ಥ ಆಯಿತಾ. ಬೆಳಗ್ಗೆ ಎದ್ದು ಇರಿಟೇಷನ್, ಉರಿ ಏನೂ ಆಗಿರಬಾರ್ದು. ಯಾಕೆ ಅಂದರೆ ಅದು ನಿಮ್ಗೆ ಆಗಿ ಬಂದರೆ ನೀವು ಮುಲತಿ ಸೋಪ್ ಯೂಸ್ ಮಾಡೋಕ್ಕೆ ಸಾಧ್ಯ. ನಿಮ್ಗೆ ಅದಾಗಲಿಲ್ಲ ಅಂದರೆ ಹೆಂಗೆ ಯೂಸ್ ಮಾಡ್ತೀರಾ. ಫೈನ್, ಇದನ್ನು ಕ್ಲಿಯರ್ ಮಾಡಿದ್ದೀನಿ ಯಾರಿಗೆ, ನೇತ್ರಾವತಿ ಹುಗೂರ್ ಮ್ಯಾಮು. ಓಕೆ ಮ್ಯಾಮ್, ನೀವು ಅದನ್ನು ನನಗೆ ಹೇಳಬೇಕಾಗುತ್ತೆ, ಎಷ್ಟು ಬೇಗ ಹೇಳಿದ್ರು ಒಳ್ಳೆಯದು. ಆಮೇಲೆ ಅವಾಗ ನಿಮ್ಗೆ ಆಗಿ ಬಂತು ಅಂದರೆ ಐ ವುಡ್ ಸಜೆಸ್ಟ್ ನೀವು ಒಂದು 2-3 ಥರ ಸೋಪ್ ಒಟ್ಟಿಗೆ ತೊಗೊಳ್ಳಿ. ಐದರ್ ಒಂದು 2-3 ಮುಲತಿ ತೊಗೊಳ್ಳಿ, ಯಾಕಂದರೆ ನಾನು ಪೋಸ್ಟಲ್ಲಿ ಕಳಿಸೋದ್ರಿಂದ ಒಂದೊಂದು ಸೋಪ್ಗೂ ಅಷ್ಟೇ ಚಾರ್ಜ್ ಮಾಡ್ತಾರೆ ಅಲ್ವಾ. ಸೊ ಅವಾಗವಾಗ ಕಳ್ಸೋಕ್ಕೂ ಆಗೋಲ್ಲ ಪೂನೆಗೆಲ್ಲ, ಯಾಕಂದರೆ ಪೋಸ್ಟಲ್ಲಿ ನಿಮಗೆ ಗೊತ್ತಿದೆ ಈಗ ಚಾರ್ಜಸ್ ಎಲ್ಲ ಸ್ವಲ್ಪ ಹೈ ಆಗಿದೆ ಅಂತ ಆಯಿತಾ.
ಸೊ ಔಟ್ಸೈಡ್ ಬ್ಯಾಂಗ್ಳೂರ್ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇವ್ರು ಕೇಳ್ಕೊಂಡಿದ್ದಾರೆ ನಮ್ಮ ಹಳೆ ಸಬ್ಸ್ಕ್ರೈಬರು ಅಂತ ಇವ್ರಿಗೆ ನಾನು ಇದು ಮಾಡ್ತಾಯಿದ್ದೀನಿ ಅಷ್ಟೇ. ವಿದಿನ್ ಬ್ಯಾಂಗ್ಳೂರ್ ಇರೋರಿಗೆ ಪೋರ್ಟಲ್ ಫೈನ್. ಓಕೆನಾ ಫ್ರೆಂಡ್ಸ್? ನನಗೆ ಅಲ್ಲಿ ಹೇಳಿ ಅಮೌಂಟ್ ಎಷ್ಟು ನಾನು ಚಾರ್ಜ್ ಮಾಡಲಿ ಅಂತ. ನಾನು ವರ್ಕೌಟ್ ಮಾಡಿದ್ದೀನಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಾಟ್ಸಪ್ಪಲ್ಲಿ. ಸಂಜೆ ಒಳಗೆ ಅದೇ ಪೋಸ್ಟ್ ಹತ್ರ, ಕಮ್ಯುನಿಟಿ ಪೋಸ್ಟ್ ಇದೆಯಲ್ಲ, ಅಲ್ಲೇ ನನ್ನ ಫೋನ್ ನಂಬರ್ ಬರುತ್ತೆ, ಕಮ್ಯುನಿಟಿ ಪೋಸ್ಟ್ ಹತ್ರನೇ. ಆಯಿತಾ? ಈಗ ಇಷ್ಟು ಕ್ಲಿಯರ್ ಮಾಡಿದ್ದೀನಿ ನೋಡಿ. ಸ್ಕಿನ್ ನೋಡಿ, ಮತ್ತೆ ಹೇಳ್ತಿದ್ದೀನಿ, ನನಗೆ ಪಿಂಪಲ್ಸು, ಆಯಿಲಿ ಸ್ಕಿನ್ ಇದೆ, ಇದು ವರ್ಕ್ ಆಗಲ್ಲ. ಡ್ರೈ, ನಾರ್ಮಲ್, ಸೆನ್ಸಿಟಿವ್ ಹುಷಾರಾಗಿ ಮಾಡಿ. ಕಾಂಬಿನೇಷನ್ ಫೈನ್. ಫುಲ್ ಪಿಗ್ಮೆಂಟೇಷನ್ ಇರೋರ್ಗೂ ಫೈನ್. ಒಂದಿನದ ಮೊಸರು ನೋಡಿ. ಓಕೆ, ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಅಕಸ್ಮಾತ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಸ್ಕಿನ್ ವೈಟ್ನಿಂಗ್ ಸೋಪ್ ಮೂಲತಿ ಆದಮೇಲೆ ಬರುತ್ತೆ. ಓಕೆ, ಅದನ್ನು ಮಾಡೋಕ್ಕೆ ಶುರು ಮಾಡ್ತೀನಿ. ಯಾಕಂದರೆ ಒಂದೇ ಒಂದು ಸೋಪ್ ನಾನು ಮಾಡಿರೋದು ಸ್ಕಿನ್ ವೈಟ್ನಿಂಗ್ದು, ಕೋರಾ ಪ್ಯಾಕ್ದು ಪೌಡರ್ ಯೂಸ್ ಮಾಡ್ಕೊಂಡು. ಓಕೆ, ನೆಕ್ಸ್ಟ್ ಆಲಮು ನೆಕ್ಸ್ಟ್ ಬರುತ್ತೆ. ಓಕೆ, ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್. ನೀವು ಸೋಪ್ ಬಗ್ಗೆ ಕೇಳ್ತಿರೋದಕ್ಕೆ. ಬಟ್ ನಾನೇ ಹೇಳ್ತಿದ್ದೀನಿ, ಮೂಲತಿ ಆಗಬಂದರೆ ಕಣ್ಣು ಮುಚ್ಕೊಂಡು ಮೂಲತಿ ಯೂಸ್ ಮಾಡಿ. ನಾನು ಅದೇ ಸೋಪ್ನ ಯೂಸ್ ಮಾಡ್ತಿರೋದು, ಆಲಮು ಮೂಲತಿ. ಓಕೆನಾ? ಸೊ ಇವಾಗ ಸ್ವಲ್ಪ ಥಂಡಿ ಇದೆ, ಆಲಮ್ನ ಅವಾಯ್ಡ್ ಮಾಡಿ. ವಾರಕ್ಕೊಂದು 2 ಸಲ ಯೂಸ್ ಮಾಡಿ. ಬಟ್ ಮೂಲತಿ ಅಂತೂ ಬೆಳಗ್ಗೆ ಸಂಜೆ ಯೂಸ್ ಮಾಡ್ಬೋದು. ಓಕೆ, ನಿಮ್ಮ ಸ್ಕಿನ್ ಡ್ರೈನೂ ಆಗಲ್ಲ, ಆ ಥರ ರೆಡಿ ಆಗುತ್ತೆ. ಓಕೆ, ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಅಕಸ್ಮಾತ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗ್ಬರಲ್ಲ.